ವೆಲ್ಕಮ್ ಟು ಹನಿ ಲಾಕ್ಸ್. ಇವತ್ತು ಮಾವಿನ ಹಣ್ಣಿನ ಸಾರು ಅಥವಾ ಸಾಸಿವೆ ಮಾಡೋದು ಹೇಗಂತ ನೋಡೋಣ. ಇದಕ್ಕೆ ಕಾಟ್ ಮಾವಿನ ಹಣ್ಣು ಒಂದು 10ರಿಂದ 12 ಇಟ್ಕೊಂಡಿದ್ದು, ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು ಫಸ್ಟ್ ಬೇಯಲಿಕ್ಕೆ ಇಡೋಣ. ಇದಕ್ಕೆ ಒಂದು ಅರ್ಧ ಚಿಪ್ಪು ತೆಂಗಿನ ತುರಿ, ಬೆಲ್ಲ ಒಂದು 2 ಸ್ಪೂನು, ಒಣಮೆಣಸು ಕಡಿಮೆ ಹಾಕಬೇಕು. ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರಬಾರ್ದು, ಖಾರ ಕಡಿಮೆ ಇರಬೇಕು. ಇದಕ್ಕೊಂದು 5ರಿಂದ 6 ಮೆಣಸಿನ್ಕಾಯಿ ಹಾಕಿದ್ದು, ಸಾಸಿವೆ 1 ಸ್ಪೂನ್, ಹಸಿ ಸಾಸಿವೆ. ಇವೆಲ್ಲ ಹಸಿದೆ, ಹಾಗೆ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡೋದು ನೈಸಾಗಿ. ಸಾಸಿವೆ, ಒಣಮೆಣಸು, ತೆಂಗಿನ ತುರಿ ಇಷ್ಟೇ ಹಾಕಬೇಕು. ಬೆಲ್ಲ. ಮಾವಿನ ಹಣ್ಣು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದು, ಇದ್ರ ಸಿಪ್ಪೆ ಎಲ್ಲ ತೆಗೆದಿದ್ದು. ಇವಾಗ ಇದನ್ನ ಸ್ವಲ್ಪ ಹಿಂಡ್ಕೊಬೇಕು. ಒಂದು ಕಾವಲಿಗೆ ಒಂದು 2ರಿಂದ 3 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದು. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸು, ಒಗ್ಗರಣೆ ಬೇಯಿಸಬೇಕು. ಒಗ್ಗರಣೆ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೋಬೇಕು. ಕಿವುಚಿಟ್ಟಿಟ್ಟು ಮಾವಿನ ಹಣ್ಣು ಹಾಕಬೇಕು. ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ, ಮಿಕ್ಸಿ ಮಾಡಿದ ಮಸಾಲೆ, ಮಾವಿನ ಹಣ್ಣು ಸಾಸಿವೆ ರೆಡಿಯಾಗಿದೆ. ಇದು ಕುದಿಸೋದಲ್ಲ, ಇದು ಹಸಿದು ಹಾಗೆ ಒಗ್ಗರಣೆ ಮಾಡಿ ಹಾಕಿದ್ದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.